ಸ್ನೇಹಿತರೆ, ಏನೋ ನಾವು ಇವತ್ತು ಮಳವಳ್ಳಿ ಚಲೋ ಅನ್ನುವಂಥ ಸ್ನೇಹಿತರೆ ನಮಸ್ಕಾರ. ಇವತ್ತು KRS ಪಕ್ಷದ ವತಿಯಿಂದ ಏನು ಮಳವಳ್ಳಿ ಚಲೋ ಎನ್ನುವಂಥ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, 8 ದಿನಗಳ ಹಿಂದೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ನಮ್ಮ ಪಕ್ಷದ ಸೈನಿಕರು ಅಧಿಕಾರಿಗಳು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಯಾವ ರೀತಿಯ ನ್ಯಾಯ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಕೆ ಹೋದಾಗ ಅಲ್ಲಿನ ಅಧಿಕಾರಿ ವರ್ಗದವರು ನಮ್ಮ ಸೈನಿಕರ ಮೇಲೆ ಯಾವುದ್ಯಾವುದೋ ಸುಳ್ಳು ಆರೋಪಗಳನ್ನು ಮಾಡಿ ಸಾಮಾನ್ಯವಾಗಿ ಜನಸಾಮಾನ್ಯರ ಪರವಾಗಿ ಪ್ರಶ್ನೆ ಮಾಡಕ್ ಹೋದಾಗ ಅವ್ರು ನಮ್ಮ ಸೈನಿಕರ ಮೇಲೆ ದೂರನ್ನು ಕೊಟ್ಟಿದ್ರು. ಹಾಗಾಗಿ ಇದನ್ನ ಪ್ರಶ್ನೆ ಮಾಡೋಣ, ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದನ್ನ ನಾವು ಪ್ರಶ್ನೆ ಮಾಡೋಕೆ ಇವತ್ತು ಏನು ಮಳವಳ್ಳಿ ಚಲೋ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ವಿ. ಆದ್ರೆ ಯಾವುದು ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ನಮ್ಮ ಸೈನಿಕರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡು ಹೋಗುವಾಗ ಅಲ್ಲಿ ಅಧಿಕಾರಿಗಳು ಏನೋ ತಾಲೂಕು ಪಂಚಾಯಿತಿ ಇಒಗಳನ್ನ ನಾವು ಪ್ರಶ್ನೆ ಮಾಡೋಣ, ನಮ್ಮ ಸೈನಿಕರಿಗೆ ಯಾಕೆ ನೀವು ಸುಳ್ಳು ಏನೋ ದೂರುಗಳನ್ನ ದಾಖಲಿಸ್ತಾ ಇದ್ದೀರಿ, ಯಾಕೆ ಅವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ ಅಂತ ಕೇಳುವಾಗ ಅಲ್ಲಿದ್ದಂತ ಏನೋ ಅವ್ರಿಗೆ ಮಧ್ಯವರ್ತಿಗಳು ಅನ್ಬೇಕು, JCB ಪಕ್ಷದ ಮುಖಂಡರು ಅನ್ಬೇಕು, ಅಥವಾ ಅಧಿಕಾರಿಗಳ ಪರವಾಗಿ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಕ್ ಬಂದ್ರೋ ಗೊತ್ತಿಲ್ಲ. ಆದ್ರೆ ಅವರಂತೂ KRS ಪಕ್ಷ ಮಾಡ್ತಾ ಇರುವಂತ ಹೋರಾಟಕ್ಕೆ ಹತ್ತಿಕ್ಕಬೇಕು, ಇವರನ್ನ ಬೆಳೆಯಾಕ್ ಬಿಡಬಾರ್ದು, ಇವ್ರ ಮೇಲೆ ಅಲ್ಲೇ ಮಾಡ್ಬೇಕನ್ನುವಂತ ದೃಷ್ಟಿಯಿಂದ ಬಂದು ನಮ್ಮೆಲ್ಲಾ ಸೈನಿಕರ ಮೇಲೆ ಏನು ನೋಡ್ತಾ ಇದ್ದೀರಿ ವಿಡಿಯೋ, ಒಬ್ಬನು ಗುದ್ದಕ್ ಬರ್ತಾನೆ, ಒಬ್ಬನು ಟಿ ಶರ್ಟ್ ಹಿಡಿದು ಎಳ್ಳಾಡಕ್ ನೋಡ್ತಾ ಇದ್ದಾನೆ, ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದಾನೆ. ನಮ್ಮ ಮಹಿಳೆಯರನ್ನ ಎಲ್ಲ ದೂಕಾಡ್ತಾ ಇದ್ದಾನೆ, ಕೈ ಹಿಡಿದೆಲ್ಲ ದೂಕಾಡ್ತಾ ಇದ್ದಾರೆ. ಆದ್ರೆ ಗಮನಿಸ್ಬೇಕು ನೀವು, ಈ ಎಲ್ಲಾ ದುರ್ಘಟನೆಯ ಸಂದರ್ಭದಲ್ಲಿ ಪೊಲೀಸರಿದ್ರು. ಆ ಪೊಲೀಸರು ನಮಗೆ ರಕ್ಷಣೆ ಕೊಡಬೇಕಾದಂತದ್ದವರು, ಯಾಕಂದ್ರೆ ನಾವು ಕಾನೂನಾತ್ಮಕವಾಗಿ ಪರ್ಮಿಷನ್ ತಗೊಂಡು ಏನು ಅವರೆಲ್ಲ ಮಾಹಿತಿ ಕೊಟ್ಟು ಮಾಡ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಏನ್ ಮಾಡಿದ್ರು ಅಂತಂದ್ರೆ ನಮ್ಮನ್ನೇ ಹಿಂದೆ ತಳ್ತಾ ಇದ್ರು, ನಮ್ಮ ಮೇಲೇನೆ ಕೈ ಮಾಡ್ತಾ ಇದ್ರು, ನಮ್ಮ ಮೇಲೇನೆ ಏನ್ ಮಾಡ್ತಾ ಇದ್ರು, ಏನು ದೂಕಾಡ್ತಾ ಇದ್ರು. ಹೀಗಾಗಿ ಇವತ್ತು ನೋಡಿ ನಾವು ಕೂಡ ಮತ್ತೊಮ್ಮೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ ಅಂದ್ರು ಈಗೇನು ನಾವು ಮತ್ತೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ ಅಂದ್ರೂ ಕೂಡ ಪೊಲೀಸರು ಬಿಡ್ತಾರೆ, ನಡ್ರಿ ನಿಮ್ ಮನೆಗೆ ನಡ್ರಿ, ನಿಮ್ ಊರಿಗೆ ನಡ್ರಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಹಾಗಾಗಿ ಈ ವ್ಯವಸ್ಥೆಯನ್ನ ನಿಮ್ಮ ಗಮನಕ್ಕೆ ತಂದಿದ್ದೀವಿ, ಸಾರ್ವಜನಿಕರ ಗಮನಕ್ಕೆ ತಂದಿದ್ದೀವಿ. ಮುಂಚೆ ನಮ್ಮ ಮಂಜುನಾಥ್ ಅವರು ಹೇಳಿದಂಗೆ ಇಲ್ಲಿ ಯಾವುದೇ ಸ್ವತಂತ್ರ ಇಲ್ಲ, ಯಾವುದೇ ಸಂವಿಧಾನದ ಏನೋ ಹಕ್ಕಿನಲ್ಲಿ ಬದುಕೋಕೆ ಇಲ್ಲಿ ಅವಕಾಶ ಇಲ್ಲ, ಇಲ್ಲಿ ಏನಿದ್ರು ದಬ್ಬಾಳಿಕೆ ದೌರ್ಜನ್ಯಗಳು ಮಾತ್ರ ನಡೀತಾ ಇದಾವೆ. ಇಷ್ಟು ಹೇಳ್ತಾ ಈಗ ನಮಗೆ ಭಯ ಬರ್ತಾ ಇದೆ. ಪೊಲೀಸರೆಲ್ಲರೂ ಬಂದು ನಮ್ಮನ್ನ ಒಂಥರ ಗೂಂಡಾ ರೀತಿಯಾಗಿ ಮಾಡ್ತಾ ಇದ್ದಾರೆ. ಗೂಂಡಾ ರೀತಿಯಾಗಿ ನೀವು ಇಲ್ಲಿ ಯಾಕೆ ನಿಂತ್ಕೊಂಡಿದ್ರಿ, ಏನ್ ಮಾಡ್ತಾ ಇದ್ದೀರಿ, ಇಲ್ಲಿ ಯಾಕೆ ನಿಂತ್ಕೊಂಡ್ರಿ ಅನ್ನುವಂಥದ್ದನ್ನ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ರೆ, ನಾವು ಒಬ್ಬೊಬ್ಬರಿದ್ರು ಕೂಡ ಪೊಲೀಸರು ಬಂದು ನಡೀರಿ ಅನ್ನುವಂಥದ್ದನ್ನ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆಯ್ತು, ಇಷ್ಟು ವಿಚಾರ. ಯಾಕಂತಂದ್ರೆ ಇಲ್ಲಿ ನಾವು ಪರ್ಮಿಷನ್ ತೆಗೆದುಕೊಂಡಿದೀವಿ, ಆದ್ರೆ ಇವರು ಪೊಲೀಸರು ನಮಗೆ ಬಿಡ್ತಾ ಇಲ್ಲ. ಇರ್ಲಿ ಏನ್ ಸರ್, ಆಯ್ತಾಯ್ತು. ಇವತ್ತು ಏನಾಯ್ತು ಅನ್ನೋದು ರಾಜ್ಯದ ಜನರಿಗೆ ವಿಚಾರ ತಿಳಿಸ್ಬೇಕಲ್ಲ ಸರ್. 2 ನಿಮಿಷ. ಹಾಗಾಗಿ ಇವತ್ತು ನಮಗೆ ರಕ್ಷಣೆ ನೀಡಬೇಕಾದಂತ ಪೊಲೀಸರೇ ನಮ್ಮ ಹಕ್ಕುಗಳನ್ನ ಏನಾಗ್ ಮಾಡ್ತಾ ಇದಾರೆ, ದಮನ ಮಾಡ್ತಾ ಇದಾರೆ, ಒತ್ತಿಕ್ತಾ ಇದ್ದಾರೆ. ನೀವು ಹೋರಾಟ ಮಾಡಂಗಿಲ್ಲ, ನೀವು ಯಾವುದೇ ಕಾರಣಕ್ಕೂ ಧ್ವನಿ ಎತ್ತಂಗಿಲ್ಲ, ನೀವು ಈ ವಿಚಾರವನ್ನ ಸಾರ್ವಜನಿಕರಿಗೆ ತಿಳಿಸಂಗಿಲ್ಲ ಅಂತೇಳಿ ನೋಡಿ 7-8 ಪೊಲೀಸರು ಬಂದು ನಮ್ಮನ್ನ ಮತ್ತೆ ನಮ್ಮನ್ನ ಎಲ್ಲಿ ಬಂಧನ ಮಾಡ್ತಾರೋ ಕೂಡ ಗೊತ್ತಿಲ್ಲ. ನಮ್ಮನ್ನ ಬಂಧನ ಮಾಡಿದ್ರು ಕೂಡ ನಾವು ಏನು ಭಯ ಪಡುವಂತವ್ರಲ್ಲ. ಮತ್ತೆ ತಡಿ, ಕೊನೆಯದಾಗಿ ಇದು ನಮ್ಮ ಇವ್ರು ಹೇಳ್ದಂಗೆ, ಯಾರೋ ಮಂಜುನಾಥ್ ಇವರು ಹೇಳ್ದಂಗೆ, ಧನಂಜಯ ಹೇಳ್ದಂಗೆ ಇಲ್ಲಿ ಪ್ರಜಾಪ್ರಭುತ್ವ ಉಳಿದಿಲ್ಲ. ರಿಪಬ್ಲಿಕ್ ಆಫ್ ಮಳವಳ್ಳಿ ಆಗಿದೆ. ರಿಪಬ್ಲಿಕ್ ಆಫ್ ಮಳವಳ್ಳಿಗೆ ತಿಲಾಂಜಲಿಯನ್ನಿಟ್ಟು ಸಾರ್ವಜನಿಕ ವ್ಯವಸ್ಥೆಯನ್ನು ಬಲಪಡಿಸುವಂತ ಕೆಲಸವನ್ನು KRS ಪಕ್ಷ ಮುಂದೊಂದು ದಿನ ಮಾಡುತ್ತೆ. ಇದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಮತ್ತೆ ಮುಂದೆ ಲೈವ್ ಬಂದು ಇಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಎಲ್ಲರೂ ನಮಸ್ಕಾರ.